ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ತುಂಬಾ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡ್ತೀನಿ. ಏಪ್ರಿಲ್ ಹಾಗೂ ಮೇ ತಿಂಗಳ ಅಕ್ಕಿ ಬದಲು ಹಣ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಪ್ರತಿಯೊಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗೂ ಇವತ್ತಿನ ಈ ವಿಡಿಯೋ ಯೂಸ್ ಆಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ನಿಮ್ಮಲ್ಲಿ ಮಾಡೋದು ಒಂದೇ ಒಂದು ರಿಕ್ವೆಸ್ಟು, ವಿಡಿಯೋನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ತುಂಬ ಕಡಿಮೆ ಮಾಡ್ಕೋತಿದ್ದೀರಾ. ಪ್ರತಿಯೊಬ್ಬರೂ ಸಹ ಅಲ್ಲಿ ನಿಮಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಉಚಿತವಾಗಿ ಪಡ್ಕೊಳ್ಳಿ. ನೋಡಿ, ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸಾಮಾನ್ಯವಾಗಿ ಒಂದು ಡೌಟ್ ಆದರೆ ಇದ್ದೇ ಇರುತ್ತೆ. ಜಾನ್ವರಿ ತಿಂಗಳ ಅಕ್ಕಿ ಬದಲು ಹಣ ಬಂತು, ಫೆಬ್ರವರಿ ತಿಂಗಳ ಅಕ್ಕಿ ಬದಲು ಹಣ ಬಂತು, ಮಾರ್ಚ್ ತಿಂಗಳ ಅಕ್ಕಿ ಬದಲು ಹಣ ಬಂತು, ಬಟ್ ಈ ಒಂದು ಏಪ್ರಿಲ್ ತಿಂಗಳ ಅಂಡ್ ಹಾಗೇನು ಮೇ ತಿಂಗಳ ಅಕ್ಕಿ ಬದಲು ಹಣ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಆದರೆ ಇದ್ದೇ ಇರುತ್ತೆ. ನೋಡಿ, ಈಗ ನೀವೊಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ಆಗಿರ್ಬೋದು ಅಥವಾ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಅಪ್ಡೇಟ್ಸ್ ಪ್ರಕಾರ ಆಗಿರ್ಬೋದು, ಫಲಾನುಭವಿಗಳಿಗೆ ಇದುವರೆಗೂ ಸಹ ಮ್ಯಾಕ್ಸಿಮಮ್ ಎಲ್ರಿಗೂ ಮಾರ್ಚ್ ತಿಂಗಳವರೆಗೂ ಅಕ್ಕಿ ಬದಲು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದ್ದಾರೆ. ಆ್ಯಂಡ್ ಈಗ ಮಾರ್ಚ್ ತಿಂಗಳವರೆಗೂ ಫಲಾನುಭವಿಗಳಿಗೆ ನಿಮಗೆ ಯಾರಿಗಾದ್ರೂ ಸಹ ಹಣ ಪೆಂಡಿಂಗ್ ಇದ್ದರೆ ಇದೇ ತಿಂಗಳು 31ನೇ ತಾರೀಕು ಒಳಗಡೆ ಜಮಾ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಹಣ ಈಗಾಗಲೇ ಸಹ ಬಿಡುಗಡೆ ಆಗಬೇಕಿತ್ತು. ಈಗ ಆಹಾರ ಇಲಾಖೆ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ಸ್ ಪ್ರಕಾರ ನೋಡಿ, ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಹಣ ಮೇ ತಿಂಗಳ 10ನೇ ತಾರೀಕಿಂದಲೇ ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸಿಂದ, ಕೆಲವೊಂದಿಷ್ಟು ಸರ್ವರ್ ಪ್ರಾಬ್ಲಮಿಂದ ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಆಗಿಲ್ಲ. ಈಗ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರಂತೆ. ಫಲಾನುಭವಿಗಳು ಅಲ್ಲಿಯ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು. ಇದರ ಒಂದು ಪ್ರೋಸೆಸ್ಸು ತುಂಬ ಸ್ಲೋ ಆಗಾದರೆ ನಡೀತಿದೆಯಂತೆ. ಹಾಗಾಗಿ ಫಲಾನುಭವಿಗಳಿಗೆ ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಹಣ ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೂ ಜಮಾ ಆಗುತ್ತಂತೆ. ಯಾಕೆ ಇಷ್ಟು ಲೇಟ್ ಆಗುತ್ತೆ ಏನು ಅಂತ ಕೇಳಿದ್ರೆ, ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ ಆಗಿರೋದ್ರಿಂದ ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ ಸಾಮಾನ್ಯವಾಗಿ ಒಂದು ಡೌಟ್ ಆದರೆ ಬಂದೇ ಬಂದಿರುತ್ತೆ, ಏಪ್ರಿಲ್ ತಿಂಗಳ ಹಣ ಏನು ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ಕೊಡ್ತಾರೆ ಸರ್, ಹಾಗಿದ್ರೆ ಮೇ ತಿಂಗಳ ಹಣ ಜುಲೈಯಲ್ಲಿ ಕೊಡ್ತಾರಾ ಅಥವಾ ಜೂನಲ್ಲಿ ಕೊಡ್ತಾರಾ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆನೂ ಸಹ ಒಂದು ಕನ್ಫರ್ಮೇಷನ್ ಆದರೆ ಸಿಕ್ಕಿದೆ. ಇದು ತುಂಬ ಲೇಟ್ ಆದರೆ ಆಗೋದಿಲ್ವಂತೆ. ಮೇ ತಿಂಗಳ ಅಕ್ಕಿ ಬದಲು ಹಣ ಮುಂದಿನ ತಿಂಗಳು 15ನೇ ತಾರೀಕು ಮೇಲೆ ಬಿಡುಗಡೆ ಮಾಡ್ತಾರಂತೆ. ಮುಂದಿನ ತಿಂಗಳು 15ನೇ ತಾರೀಕು ಮೇಲೆ ಬಿಡುಗಡೆ ಮಾಡಿಬಿಟ್ಟು ಮುಂದಿನ ತಿಂಗಳು ಕಂಪ್ಲೀಟ್ ಆಗುವಷ್ಟರ ಒಳಗಡೆ ಫಲಾನುಭವಿಗಳಿಗೆ ಎಲ್ರಿಗೂ ಸಹ ಮೇ ತಿಂಗಳ ಹಣ ಬಿಡುಗಡೆ ಮಾಡ್ತಾರಂತೆ. ಹಾಗಾಗಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಇನ್ನು ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ. ಈಗಾಗಲೇ ಸಹ ಮ್ಯಾಕ್ಸಿಮಮ್ ಎಲ್ಲ ಒಂದು ಫಲಾನುಭವಿಗಳು ಮಾರ್ಚ್ ತಿಂಗಳವರೆಗೂ ಅಕ್ಕಿ ಬದಲು ಹಣನ ಪಡ್ಕೊಂಡಿದ್ದೀರಾ. ಇನ್ನು ನೆಕ್ಸ್ಟ್ ನಿಮಗೆ ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಹಣ ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ಬರುತ್ತೆ. ಆ್ಯಂಡ್ ಹಾಗೇನೂ ಸಹ ಮೇ ತಿಂಗಳ ಹಣ ಮುಂದಿನ ತಿಂಗಳು 15ನೇ ತಾರೀಕು ಮೇಲೆ ಆದರೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಮತ್ತೊಂದು ಸಲ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜೊತೆಗೆ ಮಾರ್ಚ್ ತಿಂಗಳವರೆಗೂ ಫಲಾನುಭವಿಗಳಿಗೆ ಯಾರಿಗಾದರೂ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣ ಪೆಂಡಿಂಗ್ ಇದ್ದರೆ ಆದಷ್ಟು ಬೇಗ ಆ ಒಂದು ಹಣನ ಜಮಾ ಮಾಡ್ತಾರಂತೆ. ಈಗಾಗಲೇ ಸಹ ಮಾರ್ಚ್ ತಿಂಗಳವರೆಗೂ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಪೆಂಡಿಂಗ್ ಹಣನ ಬಿಡುಗಡೆ ಮಾಡಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಂದು ಫಲಾನುಭವಿನೂ ಸಹ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ, ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಹಾಗೇನೂ ಸಹ ನಿಮಗೆ ಏಪ್ರಿಲ್ ತಿಂಗಳ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ತಿಳಿಸ್ಕೊಡಿ. ಜೊತೆಗೆ ನೀವು ಯಾವ ಜಿಲ್ಲೆಯವರು ಅನ್ನೋದನ್ನು ಮೆನ್ಷನ್ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.